ಪ್ರತಾಪ್ ಸಿಂಹ ನಾಯಕ್ ಅವರೇ, ಕೊಡ್ತೀನಿ ಸರ್, ಪ್ರತಾಪ್ ಸಿಂಹ ನಾಯಕ್ ಅವರೇ, ನೀವು ಎಷ್ಟು ಬಿಜೆಪಿಯವರು ಚಾಣಕ್ಯನ ರೀತಿಯಲ್ಲಿ ಚಾಣಾಕ್ಷತನದಿಂದ ಡಾಕ್ಟರ್ ಮಂಜುನಾಥ್ ಅವರು ನಿಮ್ಮ ಪಕ್ಷದಿಂದನೇ ಬೆಂಗಳೂರು ಗ್ರಾಮಾಂತರ ನಿಲ್ಲಿಸ್ಬಿಟ್ಟು ಅದು JDS ಕೋಟ, ಅದು ಹೆಂಗ್ರಿ JDS ಕೋಟ ಆಗುತ್ತೆ? ಅದು ಅವ್ರು ಕೇಳಿರೋದು 3-4 ಸೀಟ್ಗಳನ್ನ, ಅದನ್ನು ನೀವು JDS ಕೋಟ ಅಂತಾನೆ ಹಾಕ್ಬಿಟ್ರೆ ಪಾಪ ಅವ್ರು ಏನ್ ಮಾಡೋದು? ಈಗ ನೋಡಿ, ಎಲ್ಲಿಯಾದರೂ ನಾವು JDS ಕೋಟ ಅಂತ ಹೇಳಿದೇವಾ? ಒಂದು ಕಡೆ ನಾವು ಹೇಳಿದ್ದನ್ನು ಬಹಿರಂಗವಾಗಿ ಹೇಳಲಾರ್ದೇನೆ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯಲ್ಲಿ ಒಬ್ರು ನಮ್ಮ ಪಕ್ಷಕ್ಕೆ ಸೇರಿ ನಿಂತಿದ್ದಾರೆ. ಅಂಥದ್ರಲ್ಲಿ ಅವರನ್ನು ಟಿಕೆಟ್ ಕೊಟ್ಟ ಮೇಲೆ ನಿಂತು ಸೇರಿರೋದು ಸರ್. ಸ್ವಲ್ಪ ಕರೆಕ್ಷನ್, ಮೆಂಬರ್ಶಿಪ್ ಆಮೇಲೆ ಆಗಿದ್ದು ಸರ್, ಇದು ಚಾಲೆಂಜ್ ಸರ್. ಅದು ಇರಬಹುದು. ನಿಮ್ಮ ಪಕ್ಷಕ್ಕೆ ಬಂದು ಮೆಂಬರ್ಶಿಪ್ ತಗೊಂಡು ಪಾರ್ಟಿ ಟಿಕೆಟ್ ಅನೌನ್ಸ್ ಮಾಡಿದ ಮೇಲೆ, ದೇವೇಗೌಡರ ಕನ್ಫರ್ಮೇಶನ್ ಆದ ಮೇಲೆ ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. JDS ಕ್ಯಾಂಡಿಡೇಟ್ ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲ ನೋಡಿ, ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲ. ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು ನೀವು. ನೋಡಿ, ಒಂದು ಕೇಳಿ, ನಾನು ಬೆಂಗಳೂರು ಉತ್ತರದ ಅಭಿಪ್ರಾಯ ಸಂಗ್ರಹಣೆಗೆ ಹೌದು, ನವೀನರು ಮತ್ತು ನಾನು ಹೋಗಿರುವಂತದ್ದು. ಅಲ್ಲಿ ಬಂದ ಹೆಸರು ಹೋಗ್ತಾ ಇರೋದು ಅದಕ್ಕೆ ಅಲ್ಲಲ್ಲ, ಯಾವ್ದು ಬೆಂಗಳೂರು ಗ್ರಾಮಾಂತರ ನೀವು ಮಾತಾಡ್ತಾ ಇದ್ದೀರಿ? ಬೆಂಗಳೂರು ಉತ್ತರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಇರ್ಬೋದು. ನಾನು ಅದನ್ನ ಬೇಕಾದ್ರೆ ತಿದ್ದಿಕೊಳ್ತೇನೆ. ಹೌದು, ಬೈ ಮಿಸ್ಟೇಕ್ ಹೇಳಿರ್ಬೋದು. ನಾನು ಬೆಂಗಳೂರು ಗ್ರಾಮಾಂತರದ ಅಭಿಪ್ರಾಯ ಸಂಗ್ರಹಣೆಗೆ ನಾನು ಹೋದವನು. ಅಲ್ಲಿ ಪ್ರಥಮ ಹೆಸರು ಬಂದಿರುವುದೇ ಮಂಜುನಾಥ್ ಅವರದು. ಅಲ್ಲ, ಇಲ್ಲಿ ಕೇಳಿ, ಪೂರ್ತಿ ಕೇಳಿ ಇವರೇ. ಸೀಟ್ ಅನೌನ್ಸ್ ಆಗುವುದರ ಮೊದಲು ಡಾಕ್ಟರ್ ಮಂಜುನಾಥ್ ರವರು ನೇರವಾಗಿ ಯಡಿಯೂರಪ್ಪರ ಮನೆಗೆ ಹೋಗಿ ಅಲ್ಲಿ ಅವರು ಮಾತುಕತೆ ಮಾಡಿ ಪಾರ್ಟಿ ಆಫೀಸಿಗೆ ಬಂದು ಅವರು ಸೇರ್ಪಡೆ ಆದ ನಂತರವೇ, ಅಲ್ಲ, ಇದು ನನ್ನ ಮಾಹಿತಿ, ನೀವು ಬೇಕಾದ್ರೆ ಅದನ್ನು ಆಯ್ತಾಯ್ತು, ನೀವು ಯಡಿಯೂರಪ್ಪರಲ್ಲಿ ಬರಲಿಲ್ಲ ಅವರು. ಹಾಗಾದ್ರೆ ಬಂದ್ರು ಹೋದ್ರ ಮೆಂಬರ್ಶಿಪ್ ತಗೊಂಡಿದ್ದು ಆಫ್ಟರ್ ಅನೌನ್ಸ್ಮೆಂಟ್ ಆಫ್ ಸೀಟ್ ಚಾಲೆಂಜ್ ಇದು ನೋಡಿ. ಅಲ್ಲ, ನನ್ನ ಹತ್ರ ಕೇಳ್ತೀರಾ? ಡಾಕ್ಟರ್ ಮಂಜುನಾಥ್ ಅವರು ಯಾವುದೇ ಪಾರ್ಟಿಗೆ ಸೇರಿದವರಲ್ಲ. ಯಾವುದೇ ಪಾರ್ಟಿಯಲ್ಲಿ ಆದ್ರೆ ಅವ್ರದ್ದು ಮೆಂಬರ್ಶಿಪ್ ಇದೆ ಅಂತ ಹೇಳಿ ಇರ್ಲಿ. ನಾನು ಹೇಳೋದನ್ನು ಕೇಳಿ, ನಾನು ಮತ್ತೆ ಮುಖ್ಯ ವಿಷಯಕ್ಕೆ ಬರ್ತೇನೆ. ನೀವು ಆವೇಶ ಮಾಡೋದು ನೋಡಿದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿದ್ದು ನಿಮಗೆ ತುಂಬಾ ದಿಗಲಾಗಿದೆ ಅಂತ ಹೇಳುವಂತ ಭಾವನೆ ಬರ್ತದೆ. ನೀವು ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಅಷ್ಟು ಗಾಬರಿ ಮಾಡಬೇಡಿ. ನಾವು 28ಕ್ಕೆ 28 ಗೆಲ್ತೇವೆ. ನಾವು ಚರ್ಚೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೇಳಿದ್ರೆ, ಅಲ್ಲ, ಚರ್ಚೆ ಕೇಳಿ, ನೀವು ಚರ್ಚೆಯಲ್ಲಿ ಮಾಡ್ತಾ ಇದ್ರಿ, ಪರಿವಾರದ ಬಗ್ಗೆ ಮಾತಾಡ್ತಾ ಇದ್ರಿ. ನರೇಂದ್ರ ಮೋದಿ ಅವರ ನೀವು ಪರಿವಾರದ ವಿಚಾರಕ್ಕೆ ಹೋಗೋದಿಲ್ಲ, ಅದು ಕ್ಲಾರಿಫಿಕೇಶನ್ ಬಂದಾಯ್ತು. ಇರುವಂತದ್ದು ಇಷ್ಟೇ, ಒಂದೇ ಒಂದು ಮಾತು ಕ್ಲಾರಿಫಿಕೇಶನ್ ಅನ್ನೋದಷ್ಟೇ, ಒಂದೇ ಒಂದು ಕ್ಲಾರಿಫಿಕೇಶನ್. ಪ್ರಧಾನಿಗಳೇ ಹೇಳಿರುವಂತ ವಾಕ್ಯವನ್ನ ನಾನು ಹೇಳಿದೆ. ಹಾಗಾದ್ರೆ ನಾನು ಬಿಟ್ಟೆ ಅಲ್ಲಿ. ಎಸ್, ನಿಮ್ಮ ಹತ್ರ ಬರ್ತೀನಿ ನಾನು. ಇನ್ನೂ ಬಂಡಾಯದ ವಿಚಾರ ಇದೆ ನಿಮ್ಮ ಹತ್ರ. ಗಂಗಾಧರ ಮೂರ್ತಿ ಅವರೇ, JDS ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದೆ ಅಂತ DK ಶಿವಕುಮಾರ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಈಗ ಏನಾಗಿದೆ, ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ 4 ಸೀಟಲ್ಲಿ 3 ಗೆದ್ದಿದೆ, ಅಲ್ಲ, ರಾಮನಗರ ಜಿಲ್ಲೆಯಲ್ಲಿ 3 ಗೆದ್ದಿದ್ದೇವೆ, 8 ಕ್ಷೇತ್ರದಲ್ಲಿ 5 ಕ್ಷೇತ್ರದಲ್ಲಿ ನಾವಿದ್ದೇವೆ ಅಂತ ಭ್ರಮೆನಲ್ಲಿ ಪಾಪ ಚುನಾವಣೆಯನ್ನು ಒನ್ ಸೈಡೆಡ್ ಚುನಾವಣೆ ಅಂತ ಮಾಡ್ಕೊಂಡು ಹೊರಟಿದ್ರು. ಒನ್ ಸೈಡೆಡ್ ಚುನಾವಣೆ ಆಗಿದ್ದಿದ್ರೆ ಕುಕ್ಕರ್ ಒಂದೇ ನಿಮಿಷ ಒನ್ ಸೈಡೆಡ್ ಚುನಾವಣೆ ಆಗಿದ್ರೆ 6 ತಿಂಗಳಿಂದ ಕುಕ್ಕರು ಸೀರೆ ಹಂಚಿ ಗೆಲ್ಲುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಸ್ವಾಮಿ. ಕುಕ್ಕರು ಸೀರೆ ಗ್ಯಾರಂಟಿಗಳು ವರ್ಕೌಟ್ ಆಗ್ತಿಲ್ಲ ಅಂತ ಅರ್ಥ ಅಲ್ಲಿಗೆ. ಜನ ಇವ್ರು ಮಾಡಿರೋ ಕೆಲಸಗಳಿಗೆ ಮನ್ನಣೆ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಮತ್ತೆ ಇವ್ರ ಅಣ್ಣ ತಮ್ಮಂದಿರ ಆ ಭಾಗದ ದೌರ್ಜನ್ಯಗಳಿಗೆ ಜನ ಬೇಸತ್ತಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ದೌರ್ಜನ್ಯ, ಎಸ್. ಅದಲ್ಲದೆ ಅಲ್ಲಿರ್ತಕ್ಕಂಥ ಶಾಸಕರ ಹೇಳಿಕೆಗಳು ದರ್ಪದ ಹೇಳಿಕೆಗಳು ಇವೆಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಅಪ್ಸೆಟ್ ಆಗಿದ್ದೇನು ಅಂತಂದರೆ, ಮಂಜುನಾಥ್ ಅಂತವರ ಸಭ್ಯ, ಪ್ರಾಮಾಣಿಕ, ನಿಷ್ಠಾವಂತ, ಒಬ್ಬ ಗ್ರೇಟ್ ಹೃದಯ ತಜ್ಞ, ಒಬ್ಬ ಹೃದಯವಂತ, ಯಾವುದೇ ಪಾರ್ಟಿಗೆ ಸಂಬಂಧಪಡದೇ ಇರತಕ್ಕಂಥ ಒಬ್ಬ ವ್ಯಕ್ತಿನ BJP ಕ್ಯಾಂಡಿಡೇಟ್ ಮಾಡ್ತಲ್ಲ, ಇವರಿಗೆ ಒಳ ಶುರುವಾಯಿತು. ಅದರಲ್ಲಿ DK ಶಿವಕುಮಾರ್ದು ಒಂದು ಸ್ಟೇಟ್ಮೆಂಟು ಇದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಮಾಡ್ತಾರೆ, ಆಶ್ಚರ್ಯಕರವಾಗೂ ಹೇಳ್ತಾರೆ, ನಿರೀಕ್ಷೆ ಮಾಡಿರಲಿಲ್ಲ ಅಂತ ಶಬ್ದ ಬಳಕೆ ಮಾಡಿ ಅಲ್ವಾ. ಹಾಗಾಗಿ
ನಾವು ಸೂಸೈಡು ನಾವು ಈಗ ಆಯ್ತು ಬಿಜೆಪಿ ಜೊತೆ ಸೂಸೈಡ್ ಆಗಿದ್ವಿ, ಇವ್ರ ಜೊತೆ ಮಾಡ್ರೆ ಆದ್ವಲ್ಲ ನಾವು, ಇವ್ರ ಜೊತೆ ಹೋಗಿ ಇವ್ರು ಸವಾಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಕೊಂದೇ ಬಿಟ್ರಲ್ಲ ನಮ್ಮನ್ನ. ಅದನ್ನೇ ಮೊನ್ನೆ ದೇವೇಗೌಡರು ಹೇಳಿದ್ದು. 37 ಜನಕ್ಕೆ ಯಾರು ಈ ದೇಶದ ಇತಿಹಾಸದಲ್ಲಿ ನೋಡಿದೇನ್ರಿ, ಕೇವಲ 37 ಸೀಟ್ ಇರೋರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀವಿ. ತ್ಯಾಗಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಅದನ್ನ ಆ ಊಟ ಬಡಿಸಿದ್ರೆ ಅದಕ್ಕೂ ವಿಷ ಹಾಕೋದವ್ರು ಇವರು, ನಮ್ಗೆ ಬಿಟ್ಟು ಹೋಗೋರು ಇವರು. ಯಾರು ಮಾತಾಡ್ತಾರ್ರಿ? ನಾವೇ ಹೇಳಿದ್ದು ಗ್ರಾಮ ವಾಸ್ತವ್ಯ ಎಲ್ಲ ಪಂಚರತ್ನಗಳು ಉಟ್ಕೊಂಡ್ಬಂದು ಜನ ಮಕಡೆ ಮಲಸ್ಬಿಟ್ರು. ಪಂಚರತ್ನ 43% ಓಟ್ ಕೊಟ್ಬಿಟ್ರು ಕಾಂಗ್ರೆಸ್ಗೆ. ಅವ್ರು ತಗೊಂಡೋಗಿಟ್ರು 13%ಗೆ. ಯಾರ್ರೀ ಒಪ್ಕೊಳ್ತಾರೆ ಇವ್ರನ್ನ? ಪಾರ್ಲಿಮೆಂಟ್ ಎಲೆಕ್ಷನ್ ಯಾವಾಗ್ಲೂ ಕೂಡ 9% ಮೇಲೆ ಓಟ್ ಇಲ್ಲ ಅವ್ರಿಗೆ. ಏನು ಮಾತಾಡ್ತಾರೆ? ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಮಾನ್ಯ ಕುಮಾರಸ್ವಾಮಿ ಅವರು, ಭಾಳ ನಮಗೆಲ್ಲ ಭಾಳ ರೆಸ್ಪೆಕ್ಟ್ ಕೊಡ್ತೀನಿ ಅವ್ರಿಗೆ. ಹೇಳ್ತಾರೆ BJP ಅವ್ರಿಗೆ 18 ಕ್ಷೇತ್ರದಲ್ಲಿ ನಮ್ಮ ಬೆಂಬಲ ಇಲ್ಲದ್ರೆ ಅವ್ರಿಗೆ ಯಾವ ರೀತಿ ಅಂತ ಹೇಳೋ ರೀತಿ ಹೇಳ್ತಾರೆ. BJP ಅವ್ರು 25 ಸೀಟ್ ಗೆಟ್ಬಿಟ್ಟು ಇದೆಲ್ಲ ಅನ್ಸ್ಕೋಬೇಕನ್ರಿ? ಮಾನ ಮರ್ಯಾದೆ ಗೌರವ ಏನಿಲ್ಲ ಇವರಿಗೆ. ಅಪವಿತ್ರ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಜನ ಬುದ್ಧಿ ಕಲಿಸ್ತಾರೆ. ಬರ್ದಿಟ್ಕೊಳ್ಳಿ, ನಾವು 20 ಅಲ್ಲ 20 ಮೀರಿ ಸೀಟ್ಗಳನ್ನ ಗೆಲ್ತೀವಿ ಅನ್ನೋ ಮಾತು ಹೇಳ್ತೀನಿ. ಅವ್ರ ಥರ ಉದ್ದಟತನವಾಗಿ 28 ಗೆದ್ದು ಬಿಡ್ತೀನಿ ಅಂತ ಸವಾಲನ್ನ ಸ್ವೀಕಾರ ಮಾಡ್ತೀನಿ ಪಬ್ಲಿಕ್ ಟಿವಿಯಲ್ಲಿ. ನೀವು 20 ಗೆದ್ದುಬಿಟ್ಟಿದ್ರೆ ರಾಜಕೀಯ MLC ರಾಜೀನಾಮೆ ಕೊಡ್ತೀನಿ, ಸವಾಲ್ ತಗೊಳ್ಳಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಓಪನ್ ಚಾಲೆಂಜ್. 100% ನೀವು MLC ರಾಜೀನಾಮೆ ಕೊಡ್ತೀರಾ? 100% ಸವಾಲ್ಗೆ ಸವಾಲ್. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಂಡ್ರಿ. 20 ಗೆಲ್ರಿ, ಆಮೇಲೆ ನಾನು ಮಾತಾಡ್ತೀನಿ ಮಾತನ್ನ. I am ready to do it. So what? My party will win many seats. ಅರುಣ್ ಸವಾಲ್. ಅವ್ರ ಹತ್ರ ಒಂದು ಕ್ಲಾರಿಟಿ ಇಲ್ಲ. 20-28 ಕೇಳಿ. ನಾನು ನಿಮ್ಗೆ ಹೇಳ್ತಾ ಇರೋದು 20ಕ್ಕೂ ಹೆಚ್ಚು ಸೀಟ್ಗಳನ್ನು ನೀವು ಗೆದ್ರೆ ಅದಲ್ಲ, 28 ಗೆಲ್ಲಿ. ನಾನು ಮಾತಾಡ್ತೀನಿ. ಅದಕ್ಕೆ ಕೂಗಾಡೋದ್ರಲ್ಲಿ ಓಪನ್ ಆಗಿ ಡಿಬೇಟ್ ಅಲ್ಲಿ 20 ಗೆಲ್ತಿದ್ದೆ. ಆದ್ರೆ ಯಾವ ಸವಾಲನ್ನು ಸ್ವೀಕಾರಕ್ಕೆ ಮಾಡಲಿಕ್ಕೆ 28 ಗೆದ್ರೆ ಅವ್ರು MLC ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಹೌದು, ಇಲ್ಲ ಅಂದ್ರೆ ಇವ್ರು ರಾಜೀನಾಮೆ ಕೊಡ್ತಾರ. ಕೇಳಿ, 28 ಕಾಂಗ್ರೆಸ್ ಸೋಲಿಸ್ಬೇಕಂತಾರಲ್ಲ, ನೀವಿಬ್ರು ವಕ್ತಾರ ರಾಜೀನಾಮೆ ಕೊಡ್ತಾನ. ಆವಾಗ ಈ ಸವಾಲು ನಾಗರಾಜ್ರೆ ಒಂದ್ ನಿಮಿಷ. ಯಾಕೆಂದ್ರೆ ನನಗೆ ಗೊತ್ತಿದೆ ಮಾಡ್ತಾರೆ. ಅವರು ಪ್ರಾರಂಭ ಮಾಡಿದಾಗ ಎಷ್ಟು ಹೇಳಿದ್ರು ಅಂತ ಹೇಳುವಂತದನ್ನು ಪುನಃ ಒಮ್ಮೆ ಹಾಕೋದು ಒಳ್ಳೇದು. ಅವರು ಈಗ 28 ಹೇಳ್ತಾ ಇದ್ದಾರೆ, ಆಗ ಆವೇಶದಲ್ಲಿ 20 ಹೇಳಿರುವಂತದ್ದವರು 20ಕ್ಕಿಂತ ಭಾಷೆ ಅರ್ಥ ಆಗಲ್ಲ. 28 ಗೆಲ್ತಿ ಅಂತ ಹೇಳ್ತೀರಲ್ಲ, ಸವಾಲ್ನ ಸ್ವೀಕಾರ ಮಾಡ್ತೀನಿ. ನೀವು 28 ಗೆದ್ದಿದ್ದಾರೆ, ನೀವು ಹೇಳೋ ಸವಾಲ್ ಸ್ವೀಕಾರ ಮಾಡ್ತೀನಿ.